ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದೆ. ಅದೇನು ಅಂದ್ರೆ ಎಲ್ಪಿಜಿ ಗ್ಯಾಸ್ ಕೊರತೆ. ಸಿಟಿಯಲ್ಲಿ ಸಾಕಷ್ಟು ಹೋಟೆಲ್ಗಳು, ದೋಸೆ ಅಂಗಡಿಗಳು, ಟೀ ಸ್ಟಾಲ್ಗಳು ಈಗ ಗ್ಯಾಸ್ ಸಿಗದೆ ಕಂಗಾಲಾಗಿವೆ. ಕೆಲವು ಕಡೆಗಳಲ್ಲಿ ಮೆನು ಕಡಿಮೆ ಮಾಡ್ತಿದ್ದಾರೆ, ಇನ್ನು ಕೆಲವು ಕಡೆ ಅಂಗಡಿ ಮುಚ್ಚೋ ಪರಿಸ್ಥಿತಿ ಬಂದಿದೆ. ಆದ್ರೆ ಈ ಗ್ಯಾಸ್ ಕೊರತೆ ಯಾಕೆ ಆಗ್ತಿದೆ? ಸಾಮಾನ್ಯ ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ? ಎಷ್ಟು ದಿನ ಈ ಸಮಸ್ಯೆ ಇರುತ್ತೆ? ಇವತ್ತಿನ ವಿಡಿಯೋದಲ್ಲಿ ಇದನ್ನ ಸರಳವಾಗಿ ಮತ್ತು ಡೀಟೇಲ್ ಆಗಿ ನೋಡೋಣ. ಈಗ ಬೆಂಗಳೂರಿನ ಹಲವಾರು ಹೋಟೆಲ್ಗಳಿಗೆ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಸರಿಯಾಗಿ ಸಿಗ್ತಿಲ್ಲ. ಹೋಟೆಲ್ಗಳಲ್ಲಿ ಬಳಸೋ ಗ್ಯಾಸ್ ಸಿಲಿಂಡರ್ಗಳು ಮನೆಯ ಸಿಲಿಂಡರ್ಗಳಿಗಿಂತ ಬೇರೆ. ಅವು ದೊಡ್ಡದು ಮತ್ತು ದಿನಕ್ಕೆ ತುಂಬಾ ಬಳಕೆ ಆಗುತ್ತೆ. ಆದ್ರೆ ಈಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಕೆಲ ಹೋಟೆಲ್ಗಳಿಗೆ 2-3 ಸಿಲಿಂಡರ್ ಮಾತ್ರ ಸಿಗ್ತಿದೆ. ಕೆಲವು ಕಡೆ ಸಂಪೂರ್ಣ ಗ್ಯಾಸ್ ಮುಗಿದಿದೆ. ಕೆಲ ಹೋಟೆಲ್ಗಳು ಮೆನು ಕಡಿಮೆ ಮಾಡಿವೆ. ಹಾಗಾಗಿ ಕೆಲ ಹೋಟೆಲ್ಗಳು ಇಡ್ಲಿ, ದೋಸೆ, ಊಟ ಇವುಗಳನ್ನ ಕಡಿಮೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಈ ಸಮಸ್ಯೆ ಯಾಕೆ ಬಂದಿತು? ಮೊದಲ ಕಾರಣ ವಿದೇಶದ ಪರಿಸ್ಥಿತಿ. ಭಾರತಕ್ಕೆ ಬರುವ ಎಲ್ಪಿಜಿ ಗ್ಯಾಸ್ನ ಒಂದು ದೊಡ್ಡ ಭಾಗ ವಿದೇಶದಿಂದ ಬರುತ್ತೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಆಗಿರುವ ಉದ್ವಿಗ್ನತೆ ಮತ್ತು ಸಮಸ್ಯೆಗಳಿಂದ ಗ್ಯಾಸ್ ಸರಬರಾಜು ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಇದರಿಂದ ಭಾರತಕ್ಕೆ ಬರುವ ಗ್ಯಾಸ್ ಸ್ವಲ್ಪ ಕಡಿಮೆಯಾಗಿದೆ. ಇನ್ನೊಂದು ಕಾರಣ ಮನೆ ಬಳಕೆಗೆ ಮೊದಲ ಆದ್ಯತೆ. ಸರ್ಕಾರ ಈಗ ಮೊದಲು ಗ್ಯಾಸ್ ಅನ್ನು ಮನೆಯವರಿಗೆ ಕೊಡ್ತಿದೆ. ಅಂದ್ರೆ ಮನೆ ಸಿಲಿಂಡರ್ ಮೊದಲ ಆದ್ಯತೆ, ಹೋಟೆಲ್ ಮತ್ತು ವ್ಯಾಪಾರ ನಂತರ. ಅದಕ್ಕಾಗಿಯೇ ಹೋಟೆಲ್ಗಳಿಗೆ ಸಿಲಿಂಡರ್ ಕಡಿಮೆ ಸಿಗ್ತಿದೆ. ಈ ಸಮಸ್ಯೆಯಿಂದ ಹೆಚ್ಚು ತೊಂದರೆ ಆಗ್ತಿರುವವರು ಸಣ್ಣ ಹೋಟೆಲ್ ಮಾಲೀಕರು, ಟೀ ಅಂಗಡಿ, ಸ್ಟ್ರೀಟ್ ಫುಡ್ ವ್ಯಾಪಾರಿಗಳು, ಕೇಟರಿಂಗ್ ಮಾಡುವವರು. ಅವರ ವ್ಯವಹಾರ ಸಂಪೂರ್ಣವಾಗಿ ಗ್ಯಾಸ್ ಮೇಲೆ ಅವಲಂಬಿತವಾಗಿದೆ. ಗ್ಯಾಸ್ ಇಲ್ಲ ಅಂದ್ರೆ ಅಡುಗೆ ಇಲ್ಲ, ಅಡುಗೆ ಇಲ್ಲ ಅಂದ್ರೆ ವ್ಯಾಪಾರವೇ ನಿಲ್ಲುತ್ತದೆ. ಕೆಲವು ಕಡೆ ಹೋಟೆಲ್ಗಳು ಈಗ ಮರದ ಒಲೆ ಅಥವಾ ಎಲೆಕ್ಟ್ರಿಕ್ ಸ್ಟವ್ ಬಳಸಿ ಕೆಲಸ ನಡೆಸೋ ಪ್ರಯತ್ನ ಮಾಡ್ತಿದ್ದಾರೆ. ಈಗೊಂದು ಪ್ರಶ್ನೆ ಎಲ್ಲರಿಗೂ ಬರುತ್ತೆ, ಮನೆಗಳಲ್ಲಿ ಬಳಸೋ ಎಲ್ಪಿಜಿ ಸಿಲಿಂಡರ್ ಕೂಡ ಕಡಿಮೆ ಆಗುತ್ತಾ ಅಂತ. ಇದಕ್ಕೆ ಸರ್ಕಾರ ಹೇಳಿದ್ದೇನೆಂದ್ರೆ, ಮನೆಯ ಸಿಲಿಂಡರ್ಗಳಿಗೆ ಈಗಾಗಲೇ ಸಾಕಷ್ಟು ಸರಬರಾಜು ಇದೆ. ಆದ್ರೆ ಕೆಲವೊಮ್ಮೆ ಡೆಲಿವರಿ ಸ್ವಲ್ಪ ತಡ ಆಗಬಹುದು. ಬೇಡಿಕೆ ಜಾಸ್ತಿ ಇದ್ರೆ ಸ್ವಲ್ಪ ಕಾಯಬೇಕಾಗಬಹುದು. ಆದ್ರೆ ದೊಡ್ಡ ಮಟ್ಟದ ಕೊರತೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಜನರು ಭಯಪಟ್ಟು ಹೆಚ್ಚಾಗಿ ಬುಕ್ ಮಾಡುವ ಅವಶ್ಯಕತೆ ಇಲ್ಲ. ತಜ್ಞರು ಹೇಳೋದೇನೆಂದ್ರೆ, ಇದು ತಾತ್ಕಾಲಿಕ ಸಮಸ್ಯೆ. ಸರ್ಕಾರ ಮತ್ತು ತೈಲ ಕಂಪನಿಗಳು ಈಗ ಸರಬರಾಜು ಹೆಚ್ಚಿಸುವ ಕೆಲಸ ಮಾಡ್ತಿದ್ದಾರೆ. ವಿತರಣೆ ಸರಿಯಾಗಿ ಮಾಡಲು ಕ್ರಮ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಇನ್ನೂ ಕೆಲವು ದಿನಗಳಲ್ಲಿ ಪರಿಸ್ಥಿತಿ ಸಾಮಾನ್ಯವಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ, ಬೆಂಗಳೂರಲ್ಲಿ ಎಲ್ಪಿಜಿ ಕೊರತೆ ಮುಖ್ಯವಾಗಿ ಹೋಟೆಲ್ ಮತ್ತು ವ್ಯಾಪಾರಿಗಳಿಗೆ ಹೆಚ್ಚು ಸಮಸ್ಯೆ ತಂದಿದೆ. ಮನೆಯ ಬಳಕೆದಾರರಿಗೆ ದೊಡ್ಡ ಸಮಸ್ಯೆ ಇಲ್ಲದಿದ್ದರೂ ಸ್ವಲ್ಪ ತಡ ಆಗಬಹುದು. ಈ ಸಮಸ್ಯೆ ಬೇಗನೆ ಸರಿಯಾಗಲಿ ಅಂತ ಎಲ್ಲರೂ ಆಶಿಸ್ತಿದ್ದಾರೆ. ನಿಮ್ಮ ಏರಿಯಾದಲ್ಲಿ ಕೂಡ ಹೋಟೆಲ್ಗಳಲ್ಲಿ ಈ ಸಮಸ್ಯೆ ಕಾಣಿಸ್ತಿದ್ಯಾ? ಕಾಮೆಂಟ್ನಲ್ಲಿ ಹೇಳಿ. ಇಂತಹ ಪ್ರಮುಖ ಸುದ್ದಿಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.